ಪಾರ್ಟಿ ಉಳಿತಿದ್ದೀನಿ ಮತ್ತು ಕೆಲವರು ಹೇಳ್ತಾರೆ. ಒಟ್ಟಾರೆ ಗೊಂದಲ ಹೈಕಮಾಂಡ್ ಗೊಂದಲ ಇದೆ, ಬಿ ಜೆ ಪಿನೂ ಗೊಂದಲ ಇದೆ, ಎಲ್ಲರೂ ಗೊಂದಲ. ಹೀಗಾಗಿ ಇವತ್ತು ಕರ್ನಾಟಕದಲ್ಲೇ ಬಿ ಜೆ ಪಿ ಇದ್ದಿದ್ದು ಭಾಳಷ್ಟು ಕಡೆಗಳಲ್ಲಿ ಅತಂತ್ರವಾಗಂಥ ಪರಿಸ್ಥಿತಿ ಬರ್ತಾಯಿದೆ ಅಂತ. ಮತ್ತು ಇನ್ನೊಂದು ಇಲ್ಲಿ ನೋಡ್ಬೇಕಾಗಿದ್ದಪ್ಪ ಅಂತಂದ್ರೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಒಂದಿಷ್ಟು ಏನೋ ಮಾತಾಡ್ತಾಯಿದ್ರು, ಭಾಳಷ್ಟು ಏನೋ ದುಡ್ಡಿದ್ದಂಥ ವ್ಯಕ್ತಿ ಅಂತಾರೆ. ಇವತ್ತು ಅವರು ತಮ್ಮ ವ್ಯಕ್ತಿತ್ವ ಕಳ್ಕೊಂಡಾರ, ರಾಮುಲು ಅವರು ತಮ್ಮ ವ್ಯಕ್ತಿತ್ವಗಳನ್ನು ಕಳ್ಕೊಂಡಿದ್ದಾರೆ. ಇವೆಲ್ಲ ನೋಡ್ಕೊಂಡಾಗ ಇವತ್ತು ಮತ್ತೆ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ನಿಶ್ಚಿತವಾಗಿಯೂ ಬಿ ಜೆ ಪಿಗಿಂತ ಉತ್ತಮವಾದಂತಹ ಸ್ಥಾನಮಾನವನ್ನು ಪಡೆಯುವ ಎಲ್ಲ ಸಾಧ್ಯತೆಗಳು ಇವತ್ತು ಕಾಣ್ತಾ ಇದ್ದಾವೆ. ನೋಡೋಣ ಅದು ಏನಾಗ್ತದೆ, ಮುಂದಿನ ದಿನದಲ್ಲಿ ಏನೇನು ಬದಲಾವಣೆ ಆಗ್ತಾವೆ. ಅದೇನೋ ಆಗಲಿ, ಈಗ ಮೊದಲು ಮಾಡಬೇಕಾಗಿದ್ದ ಕೆಲಸ ವಿಜೇಂದ್ರನ ನೀವು ಮಾಡೋರಿದ್ದರೆ ಅದು ಸ್ಪಷ್ಟ ಮಾಡಬೇಕಾಗಿದೆ. ಇವತ್ತು ಸುಮ್ಮನೆ ಕಾಂಗ್ರೆಸ್ ಹೈಕಮಾಂಡ್ ಮಾಡಿದಾಗ ಮಾಡುವಂಥ ವಿಷಯ ಎಲ್ಲ. ಕಾಂಗ್ರೆಸ್ ಏನದಪ್ಪ ಅಂದ್ರೆ ಮೋಸ್ಟ್ ಪ್ರೊಬಬಲಿ ಒಂದು ಅಂದಾಜಿನ ಪ್ರಕಾರ ಸಿದ್ದರಾಮಯ್ಯನಂತೆ ಸಿ ಎಂ ಸ್ಥಾನದ ಇಳಿಸೋದಿಲ್ಲ. ಅದೇ ಕಾಲಕ್ಕೆ ಇನ್ನಷ್ಟು ಭರವಸೆ ಡಿ ಕೆ ಶಿ ಅವರು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ಕಾಲ ಇಲ್ಲಿ ಬಿ ಜೆ ಪಿಯಲ್ಲೂ ಸಹಿತ ಒಂದು ವಿಜೇಂದ್ರರು ಇಟ್ಕೊಳ್ರಿ, ಇಲ್ಲ ಇನ್ನೊಬ್ಬಗೆ ಯಾರಾದರೂ ಅವಕಾಶ ಕೊಟ್ಟರೆ ಒಂದು ಒಳ್ಳೆಯ ರಿಸಲ್ಟ್ ಬರ್ಬೋದೇನೋ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಏನೋ ಒಬ್ಬ ಮಾತಾಡ್ತಾರೆ ಬಿಡಪ್ಪ ಏನೋ ಅಂತ ಅಂದರೂ ಸಹಿತ ಯತ್ನಾಳರು ಒಂದಿಷ್ಟು ಲೆಕ್ಕದ ಮೇಲೆ ಒಂದು ಪ್ರಭಾವಿಯಾಗಿ ಮಾತಾಡಲಿಕ್ಕಿದ್ದಾರೆ. ಮತ್ತು ಜೊತೆಗೆ ಹಿಂದೂ ಏನು ವೋಟರ್ಸ್ ಇದ್ದಾರೆ ಅವ್ರ ಮನಸ್ಸನ್ನು ಗೆಲ್ಲುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಹೀಗಾಗಿ ಇವತ್ತು ಎರಡರಲ್ಲಿ ಒಂದು ವಿಜೇಂದ್ರನೋ ಅಥವಾ ಸೋಮಣ್ಣ ದಕ್ಷಿಣ ಕರ್ನಾಟಕ ಪ್ರಭಾವಿ, ಉತ್ತರ ಕರ್ನಾಟಕ ಅಲ್ಲ ಲಿಂಗಾಯತ್ ಕಮ್ಯುನಿಟಿಯಲ್ಲಿ. ಇನ್ನು ಯತ್ನಾಳ್ ಉತ್ತರ ಕರ್ನಾಟಕದಲ್ಲಿ ಪ್ರಭಾವಿ ಇದ್ದಾರೆ, ದಕ್ಷಿಣ ಕನ್ನಡದಲ್ಲಿ ಆರ್ ಅಶೋಕ್ ಅವರು ಒಕ್ಕಲಿಗರಿದ್ದಾರೆ, ಅಥವಾ ಅಲ್ಲಿ ಎಚ್ ಡಿ ಕೆ ಅದಾರ, ಅವ್ರ ಜೊತೆ ಹೊಂದಾಣಿಕೆ ಇರೋದ ಕುಮಾರಸ್ವಾಮಿ ಜೊತೆಗೆ. ಹೀಗಾಗಿ ಲಿಂಗಾಯತ್ ಮತ್ತು ಅದೇ ಕಾಲಕ್ಕೆ ಒಕ್ಕಲಿಗ ಸಮುದಾಯದ ಜೋಡಿ ಮಾಡಿ ಹೋದ್ರೆ ಆಗ್ಬೋದೇನೋ ಅನ್ನುವಂಥ